ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ 36ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಸುಗ್ರೀವನನ್ನು ಕಂಡೊಡನೆಯೇ ಲಕ್ಷ್ಮಣನು ಕೋಪಾವಿಷ್ಟನಾಗಿ ಆತನು ಮಾತಿಗೆ ತಪ್ಪಿರುವನು, ವಾಲಿಗೆ ದಂಡನೆಯನ್ನು ನೀಡಿದಂತೆ ಶ್ರೀರಾಮನು ದಂಡನೆಯನ್ನು ನೀಡಲು ಈಗಲೂ ಸಮರ್ಥನಾಗಿದ್ದಾನೆ ಎಂದು ಕ್ರೋಧಾವಿಷ್ಟನಾದಾಗ ತಾರೆಯು ನಿಧಾನವಾಗಿ ಆ ಲಕ್ಷ್ಮಣನಿಗೆ ಸಮಾಧಾನವನ್ನು ಹೇಳುತ್ತಾ ಸುಗ್ರೀವನು ಭೋಗಾಸಕ್ತನಾಗಿರುವುದನ್ನು ಬಹಳ ಸೂಕ್ಷ್ಮವಾಗಿ, ಪ್ರಾಣಿಯು ಸಹಜವಾಗಿ ಆ ರೀತಿಯಾದ ಕಾಮ ಲಾಲಸೆಗಳಲ್ಲಿ ತೊಡಗಿದಾಗ ಅಂತಹ ವಿಶ್ವಾಮಿತ್ರನಂತಹ ಕಾಲಜ್ಞಾನವನ್ನು ತಿಳಿದಂತಹ ಮಹರ್ಷಿಗೆ 10 ವರ್ಷಗಳು 10 ದಿನಗಳಂತೆ ಮೇನಕೆಯ ಸಹವಾಸದಲ್ಲಿ ಕಳೆದು ಹೋಗಿರುವಾಗ ಸಾಧಾರಣ ಕಪಿಯಾದ ಸುಗ್ರೀವನು, ಅದು ರಾಜನಾಗಿ ಭೋಗಾಸಕ್ತಿಯನ್ನೇ ಮುಖ್ಯವಾಗಿ ಉಳ್ಳಂತಹ ಆ ಸುಗ್ರೀವನು ಯಾವ ಕಾರಣದಿಂದಾಗಿ ಅಂದರೆ 4 ತಿಂಗಳ ಅವಧಿಯನ್ನು 4 ದಿನಗಳಂತೆ ಅಥವಾ 4 ನಿಮಿಷಗಳಂತೆ ಕಳೆದು ಬಿಟ್ಟಿರುವನು. ಆದರೆ ಆತನು ಕರ್ತವ್ಯಚ್ಯುತನಾಗಿಲ್ಲ. ಆತನು ಸಮಸ್ತ ಸೇನೆಯನ್ನು ಸಂಗ್ರಹಿಸಿರುವನು. ಆದರೆ ಅದನ್ನು ಹೇಳುವ ಮುನ್ನ ತಾರೆಯು ರಾವಣನ ಶಕ್ತಿಯನ್ನು ಹೇಳಿ ರಾವಣನ ಲಂಕೆಯನ್ನು ಪಾಲಿಸಲು ಕೋಟ್ಯಾನುಕೋಟಿ ರಾಕ್ಷಸರಿರುವರು ಎಂದು ವಾಲಿಯಿಂದ ನಾನು ತಿಳಿದಿದ್ದೆ. ಅಷ್ಟೆಲ್ಲ ರಾಕ್ಷಸರಿರುವ ಲಂಕೆಯನ್ನು ಮುತ್ತಿ ಅಲ್ಲಿಂದ ಸೀತೆಯನ್ನು ಬಿಡಿಸಬೇಕಾದರೆ ಅಷ್ಟೇ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲೇ ವಾನರ ಸೇನೆಯು ಹೊರಡಬೇಕಾಗುತ್ತದೆ. ಇದನ್ನು ಅರಿತೆ ಆ ಎಲ್ಲ ವಾನರರನ್ನು ತನ್ನ ಬಳಿಗೆ ಕರೆತರಲು ಸುಗ್ರೀವನು ಈಗಾಗಲೇ ಆಜ್ಞಾಪಿಸಿದ್ದಾನೆ. ದೇಶಗಳಿಂದ ಬೇರೆ ಬೇರೆ ಭಾಗಗಳಿಂದ, ಪ್ರಪಂಚದ ಮೂಲೆ ಮೂಲೆಯಿಂದ ಕಪಿಗಳು ಕಿಷ್ಕಿಂಧೆಗೆ ಆಗಮಿಸುತ್ತಿದ್ದಾರೆ. ಹೀಗೆ ಕೋಟ್ಯಾನುಕೋಟಿ ಕರಡಿಗಳು, ಗೋಲಾಂಗೋಲಗಳು, ವಾನರರು ಆ ಕಿಷ್ಕಿಂಧೆಗೆ ಆಗಮಿಸಬೇಕಾದರೆ ಸಮಯವು ಬೇಕಾಗುತ್ತದೆ. ಆದರೆ ಸುಗ್ರೀವನು ಸಮಯದ ಗಡುವನ್ನೂ ಕೂಡ ನೀಡಿರುವನು. ಆ ಗಡುವು ಇನ್ನೇನು ಇವತ್ತೇ ಅದು ಅಂತ್ಯಗೊಳ್ಳಲಿದೆ. ಹಿಂದೆ ಎಲ್ಲ ಕೋಟ್ಯಾನುಕೋಟಿ ವಾನರರು ಬಂದು ಸೇರಲಿದ್ದಾರೆ. ಆ ಎಲ್ಲ ವಾನರರನ್ನು ಕರೆದುಕೊಂಡು ಸುಗ್ರೀವನು ಈಗಷ್ಟೇ ರಾಮನ ದರ್ಶನಕ್ಕಾಗಿ ಹೊರಡುವನಿದ್ದ. ಆ ಎಲ್ಲ ವಾನರರನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ನಿರತನಾದ ಕಾರಣ ಸುಗ್ರೀವನಿಗೆ ರಾಮದರ್ಶನಕ್ಕಾಗಿ ಬರಲು ಸಾಧ್ಯವಾಗಲಿಲ್ಲ. ಅಷ್ಟಾಗಿಯೂ ನಿನ್ನಲ್ಲಿರುವ ಕೋಪವನ್ನು ನೋಡಿ ನಮಗೆಲ್ಲರಿಗೂ ಆಶಂಕೆ ಭಯಗಳಾಗುತ್ತಿವೆ ಎಂದು ಹೇಳಿದಾಗ ಇಷ್ಟೆಲ್ಲವನ್ನು ಕೇಳಿದ ಮೇಲೆ ಲಕ್ಷ್ಮಣನ ಕೋಪ ಹಾಗೆ ಉಳಿದಿರಲು ಸಾಧ್ಯವೇ? ಇದರಲ್ಲಿ ಆ ತಾರೆಯ ವಾಕ್ಚತುರತೆಯನ್ನು ಗಮನಿಸಿ. ಇತ್ಯುಕ್ತಸ್ತಾರಯಾ ವಾಕ್ಯಂ ಪ್ರಶ್ರಿತಂ ಧರ್ಮ ಸಂಹಿತಂ ಮೃದು ಸ್ವಭಾವ ಸೌಮಿತ್ರಿ ಪ್ರತಿಜಗ್ರಾಹ ತದ್ವಚಃ. ತಾರೆಯು ಹೇಳಿದ ವಿನಯಯುಕ್ತ ಮತ್ತು ಧರ್ಮಸಮ್ಮತವಾದ ಮಾತುಗಳನ್ನು ಕೇಳಿ ಕೋಮಲ ಸ್ವಭಾವದ ಲಕ್ಷ್ಮಣನು ಅವನ್ನು ಅಂಗೀಕರಿಸಿ ಕೋಪವನ್ನು ಪರಿತ್ಯಜಿಸಿದನು. ತಸ್ಮಿನ್ ಪ್ರತಿಗೃಹೀತೆ ತು ವಾಕ್ಯೇ ಹರಿಗಣೇಶ್ವರಃ ಲಕ್ಷ್ಮಣಾತ್ಸು ಮಹಸ್ತಾಸಂ ವಸ್ತ್ರಂ ಕ್ಲಿನ್ನಮಿವಾತ್ಯಜತ್. ಅವನು ತಾರೆಯ ಮಾತನ್ನು ಒಪ್ಪಿಕೊಂಡಾಗ ವಾನರ ಯೂಥಪತಿ ಸುಗ್ರೀವನು ಲಕ್ಷ್ಮಣನಿಂದ ಉಂಟಾಗುವ ಮಹಾಭಯವನ್ನು ಒದ್ದೆ ಬಟ್ಟೆಯಂತೆ ತ್ಯಜಿಸಿಬಿಟ್ಟನು. ತತಃ ಕಂಠಗತಂ ಮಾಲ್ಯಂ ಚಿತ್ರಂ ಬಹುಗುಣಂ ಮಹತ್ ಚಿಚ್ಚೇದ ವಿಮದಶ್ಚಾಸೀತ್ ಸುಗ್ರೀವೋ ವಾನರೇಶ್ವರಃ. ಅನಂತರ ಸುಗ್ರೀವನು ತನ್ನ ಕಂಠದಲ್ಲಿದ್ದ ಹೂವಿನ ವಿಚಿತ್ರ, ವಿಶಾಲ ಮತ್ತು ಬಹುಗುಣ ಸಂಪನ್ನ ಮಾಲೆಯನ್ನು ಹರಿದು ಬಿಸಾಡಿ ಮದರಹಿತನಾದನು. ಸ ಲಕ್ಷ್ಮಣಂ ಭೀಮಬಲಂ ಸರ್ವವಾನರ ಸತ್ತಮಃ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸುಗ್ರೀವ ಸಂಪ್ರಹರ್ಷಯನ್. ಯಾವುದಾದರೂ ಮಾರ್ಗದಿಂದ ತನ್ನಲ್ಲಿರುವ ಭೋಗಾಸಕ್ತಿಯನ್ನು ತೊರೆದಿರುವೆನೆಂದು ತೋರಿಸಿಕೊಳ್ಳಬೇಕಲ್ಲವೇ? ಆದ್ದರಿಂದ ಭೋಗಕ್ಕೆ ಕಾರಣವಾದ ಸುಂದರ ವಾಸನೆಯನ್ನು ಬೀರುವ ಮಾಲೆಯನ್ನೇ ಹರಿದು ಬಿಸಾಡಿ ಆತ ಭೋಗಾಸಕ್ತಿಯಿಂದ ಹೊರಗೆ ಬಂದು ಲಕ್ಷ್ಮಣನಲ್ಲಿ ವಿನೀತನಾಗುತ್ತಾನೆ. ಮತ್ತೆ ಸಮಸ್ತ ವಾನರರಲ್ಲಿ ಶ್ರೇಷ್ಠನಾದ ಸುಗ್ರೀವನು ಭಯಂಕರ ಬಲಶಾಲಿ ಲಕ್ಷ್ಮಣನನ್ನು ಹರ್ಷಗೊಳಿಸುತ್ತಾ ಅವನಲ್ಲಿ ವಿನಯಯುಕ್ತವಾದ ಮಾತುಗಳನ್ನು ಆಡಿದನು. ಪ್ರಣಷ್ಟ ಶ್ರೇಷ್ಠ ಕೀರ್ತಿಶ್ಚ ಕಪಿರಾಜ್ಯಂ ಚ ಶಾಶ್ವತಂ ರಾಮ ಪ್ರಸಾದಾತ್ ಸೌಮಿತ್ರೇ ಪುನಶ್ಚಾಪ್ತಮಿದಂ ತ್ವಯಾ. ಸುಮಿತ್ರಾ ಕುಮಾರ,
ನನ್ನ ಸಂಪತ್ತು, ಕೀರ್ತಿ, ಹಿಂದಿನಿಂದ ಬಂದಿರುವ ವಾನರ ರಾಜ್ಯ ಇವೆಲ್ಲವೂ ನಾಶವಾಗಿ ಹೋಗಿತ್ತು. ಅಂದರೆ ನನ್ನ ಕೈತಪ್ಪಿ ಹೋಗಿತ್ತು. ಭಗವಾನ್ ಶ್ರೀರಾಮನ ಕೃಪೆಯಿಂದಲೇ ಇವೆಲ್ಲವೂ ನನಗೆ ಪುನಃ ಪ್ರಾಪ್ತವಾಯಿತು. ತಶಕ್ತಸ್ತಸ್ಯ ದೇವಸ್ಯ ಖ್ಯಾತಸ್ಯ ಸ್ವೇನ ಕರ್ಮಣ ತಾದೃಶಂ ಪ್ರತಿಕುರ್ವೀತ ಅಂಶೇನಾಪಿ ನೃಪಾತ್ಮಜ. ರಾಜಕುಮಾರ, ಆ ಭಗವಾನ್ ಶ್ರೀರಾಮನು ತನ್ನ ಕರ್ಮಗಳಿಂದಲೇ ಎಲ್ಲೆಡೆ ವಿಖ್ಯಾತನಾಗಿದ್ದಾನೆ. ಅವನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಅಂಶ ಮಾತ್ರದಲ್ಲಿಯೂ ಯಾರು ತಾನೇ ಮಾಡಬಲ್ಲನು? ಸೀತಾಂ ಪ್ರಾಪ್ಸ್ಯತಿ ಧರ್ಮಾತ್ಮ ವಧಿಷ್ಯತಿ ಚ ರಾವಣಂ ಸಹಾಯ ಮಾತ್ರೇಣ ಮಯಾ ರಾಘವಸ್ವೇನ ತೇಜಸ. ಧರ್ಮಾತ್ಮ ಶ್ರೀರಾಮನು ತನ್ನ ತೇಜಸ್ಸಿನಿಂದಲೇ ರಾವಣನ ವಧೆ ಮಾಡುವನು ಹಾಗೂ ಸೀತೆಯನ್ನು ಪಡೆದುಕೊಳ್ಳುವನು. ನಾನಾದರೂ ಅವನ ಒಬ್ಬ ತುಚ್ಛ ಸಹಾಯಕ ಮಾತ್ರವಾಗಿದ್ದೇನೆ. ಹಿಂದಿನ ಅಧ್ಯಾಯದಲ್ಲಿ ತಾರೆಯು ಲಕ್ಷ್ಮಣನಿಗೆ ಲಂಕೆಯಲ್ಲಿ ಕೋಟ್ಯಾವಧಿ ರಾಕ್ಷಸರಿರುವುದನ್ನು ತಿಳಿಸಿದ್ದಳು. ಆ ರಾಕ್ಷಸರನ್ನು ಸಂಹರಿಸಬೇಕಾದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಿಲ್ಲವಾದುದರಿಂದ ಅನೇಕ ಮಂದಿ, ಅಂದರೆ ಕೋಟ್ಯಾನುಕೋಟಿ ವಾನರ ಸೇನೆಯನ್ನು ಸಂಗ್ರಹಿಸಿರುವುದಾಗಿಯೂ ಲಕ್ಷ್ಮಣನಿಗೆ ಮನದಟ್ಟು ಮಾಡಿದ್ದಳು. ಆದರೆ ಸುಗ್ರೀವನು ಆ ಕಾರಣದಿಂದಾಗಿ ರಾಮನನ್ನು ಅಲ್ಪನೆಂದು ಭಾವಿಸಬಾರದೆಂದು ತಾನು ರಾಮನೊಬ್ಬನಿಂದಲೇ ಆ ಲಂಕೆಯನ್ನು ವಿನಾಶ ಮಾಡುವುದು ಸಾಧ್ಯವಿದೆ. ತಾನು ಕೇವಲ ತುಚ್ಛ ಸೇವಕನಾಗಿದ್ದೇನೆ. ನನ್ನ ಸಹಾಯದ ಅವಶ್ಯಕತೆ ನಿಜವಾಗಿಯೂ ರಾಮನಿಗೆ ಇಲ್ಲ. ಆದರೂ ಶ್ರೀರಾಮನು ತನಗೂ ಕೀರ್ತಿ ಬರಲೆಂಬ ಕಾರಣದಿಂದಾಗಿ ಸುಗ್ರೀವನನ್ನು ಆತನ ವಾನರ ಸೇನೆಯನ್ನು ಕರೆದುಕೊಂಡು ಹೋಗುತ್ತಿರುವನು ಎಂಬ ವಿನೀತ ಭಾವದಿಂದ ಲಕ್ಷ್ಮಣನನ್ನು ಇನ್ನಷ್ಟು ಪ್ರಸನ್ನಗೊಳಿಸುತ್ತಿದ್ದಾನೆ. ಸಹಾಯಕತ್ಯಂ ಕಿಂತಸ್ಯ ಯೇನ ಸಪ್ತಮಹಾದ್ರುಮಾಃ ಗಿರಿಶ್ಚ ವಸುಧಾ ಚೈವ ಬಾಣೇನೈಕೇನ ದಾರಿತಾಃ. ಯಾರು ಒಂದೇ ಬಾಣದಿಂದ 7 ದೊಡ್ಡ ದೊಡ್ಡ ತಾಲವೃಕ್ಷ, ಪೃಥಿವಿ, ಪರ್ವತ, ಪೃಥಿವಿ, ಪಾತಾಳ ಮತ್ತು ಅಲ್ಲಿ ಇರುವ ದೈತ್ಯರನ್ನು ವಿದೀರ್ಣಗೊಳಿಸಿದ್ದನು, ಅವನಿಗೆ ಬೇರೆ ಯಾವುದೇ ಸಹಾಯಕನ ಅವಶ್ಯಕತೆ ಏನಿದೆ? ಅಂದರೆ ಹಿಂದೆ ಶ್ರೀರಾಮನು ಮಾಡಿ ತೋರಿಸಿದ ಆ ಅದ್ಭುತವನ್ನು ಸುಗ್ರೀವನು ಮರೆತಿಲ್ಲ ಎಂದು ಹೇಳಿಕೊಳ್ಳುತ್ತಿರುವನು. ಧನುರ್ವಿಸ್ಫಾರಮಾಣಸ್ಯ ಯಸ್ಯ ಶಬ್ದೇನ ಲಕ್ಷ್ಮಣ ಸಶೈಲಾಕಂಪಿತಾ ಭೂಮಿಃ ಸಹಾಯೈಕಿಂ ನು ತಸ್ಯ ವೈ. ಲಕ್ಷ್ಮಣ, ಶ್ರೀರಾಮನು ಧನುಸ್ಸನ್ನು ಸೆಳೆವಾಗ ಅದರ ಠೇಂಕಾರದಿಂದ ಪರ್ವತ ಸಹಿತ ಪೃಥಿವಿಯು ನಡುಗಿ ಹೋಗಿತ್ತು. ಅಂತಹವನಿಗೆ ಸಹಾಯಕರಿಂದ ಏನಾಗಬೇಕಾಗಿದೆ? ಅಂದರೆ ನನ್ನ ವಾನರ ಸೇನೆಯ ಅವಶ್ಯಕತೆಯೇ ಆತನಿಗಿಲ್ಲ. ಆದರೂ ಆತನು ನಮ್ಮ ಸಹಾಯವನ್ನು ಬೇಡುತ್ತಿರುವುದು, ನಮ್ಮ ಆಶ್ರಯವನ್ನು ಬೇಡುತ್ತಿರುವುದು ನಮ್ಮ ಬಳಿ ತೋರುತ್ತಿರುವಂತಹ ಆತನ ಕೃಪೆಯಾಗಿದೆ. ಅನುಯಾತಾಂ ನರೇಂದ್ರಸ್ಯ ಕರಿಷ್ಯೇಹಂ ನರರ್ಷಭ ಗಚ್ಚತೋ ರಾವಣಂ ಹಂತುಂ ವೈರಿಣಂ ಸ ಪುರಸ್ಸರಂ. ನರಶ್ರೇಷ್ಠನೇ, ನಾನಾದರೂ ವೈರಿ ರಾವಣನ ವಧೆಗಾಗಿ ಅಗ್ರಗಾಮಿ ಸೈನಿಕರ ಸಹಿತ ಯಾತ್ರೆ ಮಾಡುವ ಮಹಾರಾಜ ಶ್ರೀರಾಮನ ಹಿಂದೆ ಹಿಂದೆ ನಡೆಯುವೆನು. ಏಕೆಂದರೆ ಈ ಎಲ್ಲ ಕಪಿಸೈನ್ಯವು ನನಗೆ ಸೇರಿದ್ದಲ್ಲ, ಅದೆಲ್ಲವೂ ಮಹಾರಾಜನಾದ ಶ್ರೀರಾಮನಿಗೆ ಸೇರಿದ್ದು. ತಾನು ಕೇವಲ ಆತನ ಸೇವಕನಾಗಿ ಆ ಎಲ್ಲ ಸೈನ್ಯವನ್ನು ಸಂಗ್ರಹಿಸಿ ಇನ್ನೇನು ಅದೆಲ್ಲವನ್ನು ಆತನ ಪದತಲದಲ್ಲಿ ಸಮರ್ಪಿಸಲಿರುವೆನು. ಯದಿ ಕಿಂಚಿದತಿಕ್ರಾಂತಂ ವಿಶ್ವಾಸಾತ್ ಪ್ರಣಯೇನ ವಾ ಪ್ರೇಷ್ಯಸ್ತ್ಯಕ್ತಮಿತವ್ಯಂ ಮೇ ನ ಕಶ್ಚಿನ್ನಾಪರಾಧ್ಯತಿ. ವಿಶ್ವಾಸ ಅಥವಾ ಪ್ರೇಮದಿಂದಾಗಿ ಯಾವುದಾದರೂ ಅಪರಾಧವಾಗಿದ್ದರೆ ದಾಸನಾದ ನನ್ನ ಆ ಅಪರಾಧವನ್ನು ಕ್ಷಮಿಸಬೇಕು. ಏಕೆಂದರೆ ಎಂದಿಗೂ ಯಾವುದೇ ಅಪರಾಧ ಮಾಡದ ಯಾವ ಸೇವಕನೂ ಇರಲಾರನು. ಎಲ್ಲರೂ ಮಾಡುತ್ತಾರೆ, ಆದರೆ ಕ್ಷಮಿಸುವ ಗುಣ ಶ್ರೀರಾಮ ಲಕ್ಷ್ಮಣರಲ್ಲಿ ವಿಶೇಷವಾದದ್ದು. ಇತಿ ತಸ್ಯ ಬ್ರುವಾಣಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅಭವಲ್ಲಕ್ಷ್ಮಣ ಪ್ರೇಮ್ನಾ ಚೇದಮುವಾಚಃ. ಮಹಾತ್ಮ ಸುಗ್ರೀವನು ಹೀಗೆ ಹೇಳಿದಾಗ ಲಕ್ಷ್ಮಣನು ಸಂತೋಷಗೊಂಡು ತುಂಬು ಪ್ರೇಮದಿಂದ ಇಂತೆಂದನು. ಸರ್ವಥಾ ಹಿ ಮಮ ಭ್ರಾತ ಸನಾಥೋ ವಾನರೇಶ್ವರ ತ್ವಯಾ ನಾಥೇನ ಸುಗ್ರೀವ ಪ್ರಶ್ರಿತೇನ ವಿಶೇಷತಃ.
ವಾನರ ರಾಜ ಸುಗ್ರೀವನೇ, ವಿಶೇಷವಾಗಿ ನಿನ್ನಂತಹ ವಿನಯಶೀಲ ಸಹಾಯಕನನ್ನು ಪಡೆದು ನನ್ನ ಅಣ್ಣ ಶ್ರೀರಾಮನು ಸರ್ವಥಾ ಸನಾತನಾಗಿದ್ದಾನೆ. ಯಸ್ತೆ ಪ್ರಭಾವ ಸುಗ್ರೀವ ಯಚ್ಚತೆ ಶೌಚವಿದೃಶಂ ಅರ್ಹಸ್ತ್ವಂ ಕಪಿರಾಜ್ಯಸ್ಯ ಶ್ರಿಯಂ ಭೋಕ್ತುಮನುತ್ತಮಾಂ. ಸುಗ್ರೀವನೇ, ನಿನ್ನ ಪ್ರಭಾವ ಮತ್ತು ಹೃದಯದಲ್ಲಿ ಇರುವ ಶುದ್ಧ ಭಾವದಿಂದ ನೀನು ವಾನರ ರಾಜ್ಯದ ಪರಮೋತ್ತಮ ಲಕ್ಷ್ಮಿಯನ್ನು ಸದಾ ಅನುಭವಿಸಲು ಅಧಿಕಾರಿಯಾಗಿರುವೆ. ಸಹಾಯೇನ ಚ ಸುಗ್ರೀವ ತ್ವಯಾ ರಾಮ ಪ್ರತಾಪವಾನ್ ವಧಿಷ್ಯತಿ ರಣೇ ಶತ್ರು ನ ಚಿರಾನ್ನಾತ್ರ ಸಂಶಯ. ಸುಗ್ರೀವನೇ, ನಿನ್ನನ್ನು ಸಹಾಯಕನನ್ನಾಗಿ ಪಡೆದ ಪ್ರತಾಪಿ ಶ್ರೀರಾಮನು ರಣರಂಗದಲ್ಲಿ ತನ್ನ ಶತ್ರುಗಳನ್ನು ಬೇಗನೆ ವಧಿಸಿ ಬಿಡುವನು, ಇದರಲ್ಲಿ ಸಂಶಯವೇ ಇಲ್ಲ. ಧರ್ಮಜ್ಞಸ್ಯ ಕೃತಜ್ಞಸ್ಯ ಸಂಗ್ರಾಮೇಶ್ವ ನಿವರ್ತಿನಃ ಉಪಪನ್ನಂಚ ಯುಕ್ತಂಚ ಸುಗ್ರೀವ ತವ ಭಾಷಿತಂ. ಸುಗ್ರೀವ, ನೀನು ಧರ್ಮಜ್ಞನು, ಕೃತಜ್ಞನು, ಯುದ್ಧದಲ್ಲಿ ಎಂದು ಬೆನ್ನು ತೋರಿಸದವನು ಆಗಿರುವೆ. ನಿನ್ನ ಈ ಮಾತು ಸರ್ವಥಾ ಯುಕ್ತಿಸಂಗತ ಹಾಗೂ ಉಚಿತವಾಗಿದೆ. ದೋಷಜ್ಞಸ್ಸತಿ ಸಾಮರ್ಥ್ಯೇ ಕೋನ್ಯೋ ಭಾಷಿತುಮರ್ಹತಿ ವರ್ಜಯಿತ್ವಾ ಮಮ ಜ್ಯೇಷ್ಠಂ ತ್ವಾಂಚ ವಾನರ ಸತ್ತಮ. ವಾನರ ಶ್ರೇಷ್ಠನೇ, ನಿನ್ನನ್ನು ಮತ್ತು ನಮ್ಮ ಅಣ್ಣನನ್ನು ಬಿಟ್ಟು ಬೇರೆ ಯಾವ ವಿದ್ವಾಂಸನು ತಾನೇ ತನ್ನಲ್ಲಿ ಸಾಮರ್ಥ್ಯವಿದ್ದರೂ ಇಂತಹ ನಮ್ರತಾಪೂರ್ಣ ಮಾತನ್ನು ಹೇಳಬಲ್ಲನು? ಸದೃಶಶ್ಚಾಸಿ ರಾಮೇಣ ವಿಕ್ರಮೇಣ ಬಲೇನ ಚ ಸಹಾಯೋ ದೈವತೈರ್ದತ್ತಶ್ಚಿರಾಯ ಹರಿಪುಂಗವ. ಕಪಿರಾಜನೇ, ನೀನು ಬಲ ಮತ್ತು ಪರಾಕ್ರಮದಲ್ಲಿ ಭಗವಾನ್ ಶ್ರೀರಾಮನಿಗೆ ಸಮಾನನಾಗಿರುವೆ. ಏಕೆಂದರೆ ಹಿಂದಿನ ಶ್ಲೋಕದಲ್ಲಿಯೇ ಆತ ಹೇಳುತ್ತಾನೆ, ನಿನ್ನನ್ನು ನಮ್ಮ ಅಣ್ಣನನ್ನು ಬಿಟ್ಟು ಬೇರೆ ಯಾರು ತಾನೇ ಸಾಮರ್ಥ್ಯವಿದ್ದರೂ ನಮ್ರತೆಯನ್ನು ಹೊಂದಿರುತ್ತಾರೆ. ಆ ಕಾರಣದಿಂದಾಗಿ ಹಾಗೂ ಬಲ ಮತ್ತು ಪರಾಕ್ರಮದಲ್ಲಿ ಭಗವಾನ್ ಶ್ರೀರಾಮನಿಗೆ ನೀನು ಸಮಾನನಾಗಿರುವೆ. ದೇವತೆಗಳೇ ನಮಗೆ ದೀರ್ಘಕಾಲಕ್ಕಾಗಿ ನಿನ್ನಂತಹ ಸಹಾಯಕನನ್ನು ಕರುಣಿಸಿರುವರು. ಕಿಂತು ಶೀಘ್ರಮಿತೋ ವೀರ ನಿಷ್ಕ್ರಾಮತ್ವಂ ಮಯಾ ಸಹ ಸಾಂತ್ವಯಸ್ವ ವಯಸ್ಯಂಚ ಭಾರ್ಯ ಹರಣ ದುಃಖಿತಂ. ಆದರೆ ವೀರನೇ, ಈಗ ನೀನು ಬೇಗನೆ ನನ್ನೊಂದಿಗೆ ಪುರಿಯಿಂದ ಹೊರಗೆ ಹೊರಟು ತನ್ನ ಪತ್ನಿಯ ಅಪಹರಣದಿಂದ ಬಹಳ ದುಃಖಿತನಾದ ನಿನ್ನ ಮಿತ್ರನ ಬಳಿಗೆ ಹೋಗಿ ಅವನನ್ನು ಸಾಂತ್ವನಗೊಳಿಸು. ಯಶ್ಚ ಶೋಕಾಭಿಭೂತಸ್ಯ ಶ್ರುತ್ವಾ ರಾಮಸ್ಯ ಭಾಷಿತಂ ಮಯಾ ತ್ವಂ ಪೂರ್ಪರುಷಾಣ್ಯುಕ್ತಸ್ತಮಸ್ವ ಸಖೇ ಮಮ. ಸಖನೇ, ಶೋಕಮಗ್ನ ಶ್ರೀರಾಮನ ವಚನಗಳನ್ನು ಕೇಳಿ ನಾನು ನಿನ್ನ ಕುರಿತು ಆಡಿದ ಕಠೋರ ಮಾತಿನ ಕುರಿತು ನನ್ನನ್ನು ಕ್ಷಮಿಸು. ಈ ರೀತಿಯಾಗಿ ಕ್ರೋಧವಶಾತ್ ಮಾತುಗಳು ಬರುತ್ತವೆ, ಆದರೆ ಆ ಕಾರಣವಾಗಿ ಆ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕೆಂದಿಲ್ಲ. ಕ್ರೋಧವಶಾತ್ ಆಡಿದ ಮಾತುಗಳಿಗಾಗಿ ಲಕ್ಷ್ಮಣನು ಕೂಡ ಇಲ್ಲಿ ಕ್ಷಮೆ ಕೇಳುತ್ತಿರುವನು. ಹಿಂದೆ ಸುಗ್ರೀವನು ತಪ್ಪು ಮಾಡಿರುವನೆಂದು ತಾರೆಯೇ ಸುಗ್ರೀವನ ಪರವಾಗಿ ಕ್ಷಮೆ ಕೇಳಿರುವಳು. ಸ್ವತಃ ಸುಗ್ರೀವನು ಕೂಡ ಕ್ಷಮೆ ಕೇಳಿ ಎಲ್ಲರೂ ಕೂಡ ಬಾಂಧವ್ಯದಿಂದ ಅವರ ಸ್ನೇಹವನ್ನು ಪುನಃ ಸ್ಥಾಪಿಸುತ್ತಿರುವರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ 36ನೆಯ ಸರ್ಗ ಸಂಪೂರ್ಣವಾಯಿತು. ಈ ರೀತಿಯಾಗಿ ಮಿತ್ರತ್ವವನ್ನು ಸಂಪಾದಿಸುವುದಷ್ಟೇ ಮುಖ್ಯವಲ್ಲ, ಸಂಪಾದಿಸಿದ ಮಿತ್ರತ್ವವನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಮಿತ್ರತ್ವದಲ್ಲಿ ಆಗಾಗ ಸಂವಹನದ ಕೊರತೆಯ ಕಾರಣದಿಂದಾಗಿ, ಅಂದರೆ ಮಾತುಕತೆಯ ಕೊರತೆಯ ಕಾರಣದಿಂದಾಗಿ, ಮಾಹಿತಿಯ ಕೊರತೆಯ ಕಾರಣದಿಂದಾಗಿ ಕೆಲವೊಮ್ಮೆ ಭೇದಗಳು ಬರಬಹುದು. ಆದರೆ ಆ ಭೇದಗಳಿಗೆ ಸೂಕ್ತ ಕಾರಣವನ್ನು ಮತ್ತೊಬ್ಬರ ಮನಸ್ಸಿಗೆ ನೋವಾಗದಂತೆ ಹೇಳಿ ಆ ಮೂಲಕ ಸ್ನೇಹವನ್ನು ದೃಢಪಡಿಸಿಕೊಳ್ಳುವುದು ಎರಡು ಕಡೆಯ ಮಿತ್ರರಿಗೂ ಸಹ ಯೋಗ್ಯವಾದುದಾಗಿರುತ್ತದೆ. ಆ ಕಾರಣದಿಂದಾಗಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾರ್ಯಗಳನ್ನು ಮಿತ್ರರ ಸಾಂಗತ್ಯದಲ್ಲಿ ಮಾಡುವುದು ಸಾಧ್ಯವಾಗುತ್ತದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.